ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಏನಿದೆ ಅದು ಇನ್ನು 6 ದಿನ ಇಲ್ಲ 10 ದಿನ ಒಳಗಡೆ ಬಿಡುಗಡೆ ಆಗುತ್ತಾ? ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿತವಾಗ್ಲೂ ಇನ್ನೊಂದು ವಾರದಲ್ಲಿ ಬಿಡುಗಡೆ ಆಗುತ್ತೆ, ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಖಂಡಿತ ಇದ್ರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇದ್ರ ಜೊತೆಯಲ್ಲಿ 30ನೇ ಕಂತಿನ ಹಣ ಇನ್ನೂ 40% ಜನರಿಗೆ ಬಿಡುಗಡೆ ಆಗಿಲ್ಲ. ಖಂಡಿತವಾಗ್ಲೂ ಅದು ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೀವೇನಾದರೂ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ. ಗೃಹಲಕ್ಷ್ಮಿಯ ಇನ್ನಷ್ಟು ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನಮ್ಮನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ ಸ್ನೇಹಿತರೆ. ನಿಮಗೆ ನಿಜವಾದ ಗೃಹಲಕ್ಷ್ಮಿಯ ಅಪ್ಡೇಟ್ಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯಕ್ಕೆ CM ಪೋಸ್ಟು ಖಾಲಿ ಇದೆ. ಖಂಡಿತವಾಗ್ಲೂ CM ಸಿದ್ದರಾಮಯ್ಯ ಅವರು 30 ಕಂತಿನ ಹಣ ಅಂದರೆ 60,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಬಿಡುಗಡೆ ಮಾಡಿದರು ಸ್ನೇಹಿತರೆ. ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಮಾತು ಹೇಳಿದರು, 30ನೇ ಕಂತು 31ನೇ ಕಂತಿನ ಹಣ ನಮ್ಮ ಖಾತೆಗೆ ಸರ್ಕಾರದಿಂದ ಬಿಡುಗಡೆ ಆಗಿದೆ ಅಂತ 15 ದಿನಗಳ ಹಿಂದೆನೇ ಹೇಳಿಕೆ ನೀಡಿದರು. ನೋಡಿ ಸ್ನೇಹಿತರೆ, ಅವರು ಹೇಳಿದ ಪ್ರಕಾರನೇ ಒಂದು ಕಂತಿನ ಹಣ ಯಾವುದಪ್ಪ ಅಂದರೆ 30ನೇ ಕಂತಿನ ಹಣನ ಬಿಡುಗಡೆ ಮಾಡಿದರು. ನೋಡಿ, ಅವ್ರು ಹೇಳಿ ಒಂದು ವಾರ ಆದಮೇಲೆ ಖಂಡಿತವಾಗ್ಲೂ ಎಲ್ಲ ಮಹಿಳೆಯರ ಖಾತೆಗೆ ಬಿಡುಗಡೆ ಆಗಿದೆ. ಈಗ ಪ್ರಶ್ನೆ ಏನಪ್ಪ ಅಂದರೆ 31ನೇ ಕಂತಿನ ಹಣ ಆಗ ಇದ್ದ CM ಸಿದ್ದರಾಮಯ್ಯ ಅವರು ಏನಾದರೂ ಬಿಡುಗಡೆ ಮಾಡಿದ್ರಾ? ಯಾಕಂದರೆ ಸಚಿವೆಯವರೇ ಹೇಳಿಕೆ ನೀಡಿದ ಪ್ರಕಾರ ಹೆಚ್ಚು ಕಮ್ಮಿ 2 ಕಂತಿನ ಹಣ 5,000 ಕೋಟಿ ರೂಪಾಯಿ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಸರ್ಕಾರದಿಂದ ಬಂದಿದೆ ಅಂತ, ಅಂದರೆ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿದೆ ಅಂತ. ಖಂಡಿತ 31ನೇ ಕಂತಿನ ಹಣ ಹಣಕಾಸು ಇಲಾಖೆಯಿಂದ ಏನಾದರೂ ಬಿಡುಗಡೆ ಆಗಿದ್ದರೆ ಸಚಿವೆಯವರು ಖಂಡಿತವಾಗ್ಲೂ ಸೈನ್ ಮಾಡಿರಬೇಕು. ಎಲ್ಲ ಮಹಿಳೆಯರ ಖಾತೆಗೆ DBT ಮೂಲಕ ಜಮೆ ಆಗಲಿ ಅಂತ ಬಿಡುಗಡೆ ಮಾಡಿನೇ ಹೋಗಿರಬೇಕು ಸ್ನೇಹಿತರೆ. ಸದ್ಯಕ್ಕೆ ಈಗ ಸಚಿವೆಯವರು ಶಾಸಕರಾಗಿದ್ದಾರೆ. ಯಾಕಂದರೆ ಈಗ ಸದ್ಯಕ್ಕೆ ಹೊಸದಾಗಿ ಕ್ಯಾಬಿನೆಟ್ ರಚನೆ ಆಗಬೇಕು. ಹಾಗಾಗಿ ಸದ್ಯಕ್ಕೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಇಲಾಖೆಯ ಸಚಿವೆಯವರು ಅವರಾಗಿಲ್ಲ ಸ್ನೇಹಿತರೆ. ಒಂದು ವೇಳೆ ಸರ್ಕಾರದಿಂದ ಏನಾದರೂ 31ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಯಾರು ಹೊಸದಾಗಿ CM ಬರ್ತಾರಲ್ಲ ಖಂಡಿತ ಅವರು ಬಿಡುಗಡೆ ಮಾಡಬೇಕಾಗಿರುತ್ತೆ. ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಕೊಟ್ಟರೆ ಅವರೇ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಇಲಾಖೆಗೆ ಬಂದರೆ ಖಂಡಿತ ಸಚಿವೆಯವರೇ ಬಿಡುಗಡೆ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಸದ್ಯಕ್ಕಂತೂ 31ನೇ ಕಂತಿನ ಹಣ DBT ಪುಷ್ ಆಗಿಲ್ಲ ಸ್ನೇಹಿತರೆ. ಎಲ್ಲಾದರೂ ಬಿಡುಗಡೆ ಆಗಿದೆ, ಬಿಡುಗಡೆ ಆಗುತ್ತೆ ಇವತ್ತು ಸಂಜೆಯಿಂದಲೇ ಬೆಳಗ್ಗೆಯಿಂದಲೇ ಅಂದರೆ ಖಂಡಿತ ಅದು ಫೇಕ್ ನ್ಯೂಸ್ ಆಗಿರುತ್ತೆ. ಇನ್ನು 30ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾನೆ ಇದೆ. ಯಾಕಂದರೆ ಸರ್ಕಾರ ಬಿಡುಗಡೆ ಮಾಡಿನೇ ಹೋಗಿದೆ ಸ್ನೇಹಿತರೆ. ನಿಮ್ಮ ಖಾತೆಗಳಿಗೆ ಖಂಡಿತ ದಿನಾಗಲೂ ಬಿಡುಗಡೆ ಆಗ್ತಾನೆ ಇರುತ್ತೆ. ಇನ್ನೊಂದು 5-6 ದಿವಸದಲ್ಲಿ ಖಂಡಿತ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಬರುತ್ತೆ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ, ಸೋಮವಾರದ ಒಳಗಡೆ ಹೊಸ CM ಬರ್ಬೋದು. ನೋಡೋಣ ಗೃಹಲಕ್ಷ್ಮಿಯ ಬಗ್ಗೆ ಏನು ಹೇಳಿಕೆ ನೀಡ್ತಾರೆ. ಮಿಕ್ಕ ಒಟ್ಟು 4 ಕಂತಿನ ಹಣ ಇವರಾದರೂ ಬಿಡುಗಡೆ ಮಾಡಿ ಕೊಡ್ತಾರಾ? ವೆಯ್ಟ್ ಮಾಡೋಣ ಸ್ನೇಹಿತರೆ. ಏನಾದರೂ ಗೃಹಲಕ್ಷ್ಮಿಯ ಬಗ್ಗೆ ಮಾಹಿತಿ ಬಂದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಖಂಡಿತವಾಗ್ಲೂ TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ. ಫೇಕ್ ನ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ.